ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಖುಷಿ. ನಾವಿವತ್ತು ಸ್ಕೂಲ್ ಹತ್ರ ಫಂಕ್ಷನ್ ಇದೆ ಅಂತೇಳಿ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ತುಂಬ ಗಾಳಿ ಇರೋದ್ರಿಂದ ನನ್ನ ಕೂದಲಂತೂ ನಿಲ್ತಾನೆ ಇಲ್ಲ, ಅಷ್ಟು ಗಾಳಿ ಬೀಸ್ತಾ ಇದೆ. ಸೊ ಹಾಗಾಗಿ ಇವಾಗ ನಾವು ಹೋಗ್ತಾ ಇದ್ವಿ. ಸ್ಕೂಲಲ್ಲಿ ಅವ್ರು ಪರ್ಟಿಕ್ಯುಲರಾಗಿ ಹೇಳಿದರು ಲೇಡೀಸ್ ಸ್ಯಾರಿ ಹಾಕ್ಕೊಂಡು ಬರಬೇಕು, ಜೆಂಟ್ಸ್ ಬಂದು ಶರ್ಟು ಪಂಚೆ ಹಾಕ್ಕೊಂಬರ್ಬೇಕಂತೇಳಿ. ಹಾಗಾಗಿ ನಾವು ಇವಾಗ ಸ್ಕೂಲ್ ಹತ್ರ ಹೋಗೋಣ ಅಂತ ಈ ಥರ ರೆಡಿಯಾಗಿ ನಾನು ಹೋಗ್ತಾ ಇದ್ದೀನಿ. ಸೊ ಏನಂದರೆ ಏನು ಖುಷಿಯಪ್ಪ ಅಂತ ಅಂದರೆ, ನನಗೂ ತುಂಬ ದಿವಸದಿಂದ ಆಸೆ ಇತ್ತು, ನಮ್ಗೆ ಹೋಗೋಕ್ಕೆ ಟೈಮೇ ಇರಲಿಲ್ಲ. ಹಾಗಾಗಿ ಇವಾಗ ಸ್ಕೂಲಲ್ಲೇ ಅಕ್ಷರಾಭ್ಯಾಸ ಅಂತ ಮಾಡಿಸ್ತಾ ಇದ್ದಾರೆ. ಅಂದರೆ ಯಾರ್ಯಾರು ಹೊಸ್ದಾಗಿ ಜಾಯ್ನ್ ಆಗಿರ್ತಾರೆ ಆ ಮಕ್ಕಳು ಪ್ರತಿಯೊಬ್ಬರಿಗೂ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೂಡ ಸ್ಕೂಲ್ ಹತ್ರ ಬಂದ್ವಿ. ಇವಾಗ ಹೇಗಿದೆ ನನ್ನ ಮಗಳು ಸ್ಕೂಲ್ ಅಂತ ತೋರಿಸ್ತೀನಿ. ಸೊ ಹಾಗಾಗಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿ ಟೀಚರ್ಸು ಅಷ್ಟೇ, ಎಲ್ಲರೂ ಅಷ್ಟೇ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ನಾವು ಫಸ್ಟ್ ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ಗಣೇಶನಿಗೆ ಕೈ ಮುಕ್ಕೊಂಡು ಹೋದ್ವಿ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಜನ ಬಂದು ಕೂತಿದ್ರು. ಸೊ ಹಾಗಾಗಿ ಎಲ್ಲರೂ ಬಂದಿದ್ದರು. ಮತ್ತು ಪೂಜೆ ಮಾಡೋರು ಕೂಡ ಪೂಜಾರಿ ಸಹ ಕರೆಸಿದ್ರು. ಹಾಗಾಗಿ ಎಲ್ರಿಗೂ ಚೆನ್ನಾಗಿ ಪೂಜೆ ಮಾಡಿ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿದ್ರು. ಹಾಗೆಯೇ ಅಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ದರು. ಕೆಲವೊಂದು ಸ್ಕೂಲ್ಗಳಲ್ಲಿ ಅದನ್ನು ಕೊಡೋದಿಲ್ಲ. ಬಟ್ ಈ ಸ್ಕೂಲ್ ತುಂಬ ಅಕ್ಷರಗಳಿಗೂ ಕನಸುಗಳನ್ನು ನೆನಸು ಮಾಡೋಣ. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಮತ್ತು ಜ್ಞಾನವಿದೆ. ಮಕ್ಕಳ ವಿದ್ಯಾಭ್ಯಾಸದ ಮೊದಲ ರೀತಿಯಾದ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕಾಗಿ ನಾವು ಇಲ್ಲಿ ಒದಗಿಸಿದ್ದೇವೆ. ಅಕ್ಷರಾಭ್ಯಾಸದ ಕೇವಲ ಅಕ್ಷರ ಬರೆಯುವ ಆರಂಭವಲ್ಲ, ಅದು ಜ್ಞಾನ, ಸಂಸ್ಕಾರ ಮತ್ತು ಉಜ್ವಲ ಭವಿಷ್ಯದತ್ತ ಸಾಗುವ ಪವಿತ್ರ ಪಯಣದ ಶುಭಾರಂಭವಾಗಿದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಪುಟಾಣಿ ಮಕ್ಕಳಿಗೆ ಆ ವಿದ್ಯಾರ್ಥಿಗಳಿಗೆ ಸರಸ್ವತಿ ದೇವಿ ಹಬ್ಬಕ್ಕೆ ಬರೆಯಲಿ ಎಂದು, ಅವರು ಜ್ಞಾನವಂತರಾಗಿ ಸಂಸ್ಕಾರವಂತರಾಗಿ ಒಂದು ಸಮಾಜಕ್ಕೆ ಮಾದರಿಯಾಗಲಿ ಎಂದು ಹಾರೈಸಿದರು. ಇವಾಗ ಸ್ಟಾರ್ಟ್ ಮಾಡಿದರು. ಮೊದಲನೇ ಗುರು ಅಂತಂದರೆ ಅಮ್ಮ ಅಂತ ಹೇಳ್ತಾರಲ್ವ, ಹಾಗಾಗಿ ಅವಳು ಮೊದಲನೇ ಗುರು ಅಂತ ಹೇಳಿ ಅಮ್ಮ ಅಂತ ಬರೆದ್ಲು. ಹಾಗಾಗಿ ಮನೆಯೇ ಪಾಠಶಾಲೆ ಅಂತ ಹೇಳ್ತಾರಲ್ವ, ಹಾಗೆ ಖುಷಿ ಕೂಡ ಆಯಿತು. ಬಟ್ ಚಿಕ್ಕ ಮಗುನಲ್ಲೇ ಮಾಡಿಸ್ಬೇಕಿತ್ತು, ಸೊ ಮಾಡ್ಸೋಕ್ಕಾಗಿರಲಿಲ್ಲ. ಈ ಸ್ಕೂಲಲ್ಲಿ ಇವ್ರ ಮೂಲಕ ಈ ಆಸೆ ನೆರವೇರಿತು. ತುಂಬ ಖುಷಿ ಕೂಡ ಆಯಿತು. ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಅಂತ ಹೇಳ್ತಾರಲ್ಲ, ಅದನ್ನು ಸ್ಟಾರ್ಟ್ ಮಾಡಿದ್ರು. ಇವಾಗ ಅವಳು ಫಸ್ಟು ಮೊದಲನೆಯ ಮನೆಯ ಪಾಠಶಾಲೆ ಅಂತ ಹೇಳ್ತಾರಲ್ಲ, ಹಂಗೆ ಮೊದಲನೆಯ ಗುರು ಅಂತಂದರೆ ಅಮ್ಮ ಅಂತೇಳಿ ಅಮ್ಮನ ಹೆಸರು ಬರೆದು ಆಮೇಲೆ ಅವ್ರ ಅಪ್ಪ ಇಡಿಸಿ ಕೈಯಲ್ಲಿ ಬರ್ಸಿದ್ರು ಕೂಡ ಖುಷಿ ಆಯಿತು. ಹಾಗೆಯೇ ಎಲ್ಲರಿಗೂ ಇವರು ಪ್ರಸಾದ ಮತ್ತು ಅರಿಶಿನ ಕುಂಕುಮನ ಕೊಟ್ಟು ಮತ್ತು ದೇವ್ರ ಇದೆಲ್ಲ ಕೊಟ್ಟರು. ತುಂಬ ಖುಷಿ ಕೂಡ ಆಯಿತು. ಹಾಗೆ ನನ್ನ ಮಗಳು ಪೂಜಾರಿ ಅವ್ರದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು, ಹಾಗೆಯೇ ಪ್ರಿನ್ಸಿಪಲ್ನು ಮತ್ತು ಅವ್ರ ಟೀಚರ್ಸ್ ಇದ್ದರು, ಅವ್ರದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡ್ಳು. ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.